ಸರ್ಕಾರದ ವಿರುದ್ಧ ಸಾರಿಗೆ ಸಿಬ್ಬಂದಿ ಸಮರ ಮುಂದುವರೆದಿದೆ. ಸತತ 3ನೇ ದಿನವೂ ಕೂಡ ಸಾರಿಗೆ ಸಿಬ್ಬಂದಿಯಿಂದ ಮುಷ್ಕರ ನಡೆಸಲಾಗ್ತಾ ಇದ್ದು, ಸರ್ಕಾರ ಮತ್ತೆ ಸಿಬ್ಬಂದಿ ಜಿದ್ದಿನ ಹೋರಾಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಾಜ್ಯದೆಲ್ಲೆಡೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ತಬ್ಧವಾಗಿದೆ. 3ನೇ ದಿನದ ಮುಷ್ಕರ ಸತತ 3ನೇ ದಿನವೂ ಕೂಡ ಸಾರಿಗೆ ಸಿಬ್ಬಂದಿ ತಮ್ಮ ಮುಷ್ಕರವನ್ನ ಮುಂದುವರೆಸಿರುವ ಕಾರಣಕ್ಕಾಗಿ ಸರ್ಕಾರ ಮತ್ತು ಸಿಬ್ಬಂದಿ ನಡುವಿನ ಜಿದ್ದಿನ ಹೋರಾಟಕ್ಕೆ ಇತ್ತ ಬಡಪಾಯಿಗಳಾದಂತಹ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸರ್ಕಾರ ಮತ್ತೆ ಸಿಬ್ಬಂದಿ ನಡುವಿನ ಹೋರಾಟದಲ್ಲಿ ಜನ ಬಡ ಆಗ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಸ್ತಬ್ಧವಾಗ್ತಾ ಇದೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ. ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮಹತ್ವದ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆ 10 ಗಂಟೆಗೆ ಸಮಯ ನಿಗದಿಯಾಗಿರುವುದು. ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ನಡೆಸಲಿದ್ದಾರೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ರಾಜ್ಯ ಸಾರಿಗೆ ನೌಕರರು ಒಂದು ಕಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಜನ ಇಲ್ಲಿ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಸತತ 3ನೇ ದಿನ ಬಸ್ಗಳ ಸಂಚಾರ ಇಲ್ಲ. ಬಸ್ಗಳನ್ನೇ ನಂಬಿ ಓಡಾಡುವಂತಹ ಬಹಳಷ್ಟು ಪ್ರಯಾಣಿಕರಿರ್ತಾರೆ. ಅವರೆಲ್ಲರೂ ಕೂಡ ಈಗ ಕಷ್ಟ ಅನುಭವಿಸ್ತಾ ಇದ್ದಾರೆ. ರಾಜ್ಯ ಸಾರಿಗೆ ನೌಕರರ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಈ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸರ್ಕಾರದ ಆಹ್ವಾನಕ್ಕೂ ಕೂಡ ಪಟ್ಟು ಸಡಿಲ ಮಾಡ್ತಾ ಇಲ್ಲ ಸಾರಿಗೆ ಸಿಬ್ಬಂದಿ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ರಾಜ್ಯ ಸಾರಿಗೆ ನೌಕರರ ಪ್ರತಿಭಟನೆ ಇವತ್ತು ಕೂಡ. ಸರ್ಕಾರ ಆಹ್ವಾನ ಕೊಟ್ಟರೂ ಕೂಡ ಮಾತುಕತೆಗೆ ಪಟ್ಟು ಸಡಿಲ ಮಾಡ್ತಿಲ್ಲ. ಮುಷ್ಕರ ನಿಲ್ಲಿಸಿ ಮಾತುಕತೆಗೆ ಬನ್ನಿ, ನಿಮ್ಮ ಬೇಡಿಕೆ ಏನೇನಿದೆ ನೋಡೋಣ ಅಂತ ಹೇಳಿದ್ರು ಕೂಡ ಇಲ್ಲ, ನಮ್ಮ ಬೇಡಿಕೆ ಈಡೇರಿದ ಮೇಲೆ ಮುಷ್ಕರ ವಾಪಸ್ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಸಾರಿಗೆ ಸಿಬ್ಬಂದಿ ಈ ರೀತಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಲಕ್ಷ್ಮಣ ಸವದಿ ಸಾರಿಗೆ ಸಚಿವರು ಮೀಟಿಂಗ್ ನಡೆಸಲಿದ್ದಾರೆ. 4 ಸಾರಿಗೆ ಸಂಸ್ಥೆಗಳ ಎಂಡಿಗಳು, ಸಂಘಟನೆಗಳ ಮುಖಂಡರು ಸಭೆ ನಡೆಸಲಿದ್ದಾರೆ. ಎಐಟಿಯುಸಿ, ಬಿಎಂಎಸ್, ಸಿಐಟಿಯು ಮಹಾಮಂಡಳ ಮುಖಂಡರ ಸಭೆ ನಡೆಯುತ್ತೆ. ಸರ್ಕಾರಿ ನೌಕರರಾಗುವ ಒಕ್ಕೂಟದಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸಚಿವರ ಜೊತೆ ಸಭೆಗೆ ಈ ಸಂಘಟನೆಗೆ ಆಹ್ವಾನವನ್ನೇ ನೀಡಿಲ್ಲ. ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಆಹ್ವಾನವೇ ಇಲ್ಲ. ಅನಂತ್ ಸುಬ್ರಾವ್ ಜೊತೆ ಚರ್ಚಿಸಿದ್ದಕ್ಕೆ ಪ್ರತಿಭಟನಾಕಾರರು ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸಿದೆ ಸಚಿವರ ಜೊತೆಗಿನ ಸಭೆ. ಇಲ್ಲಿ ಕೋಡಿಹಳ್ಳಿ ಚಂದ್ರಶೇಖರನ್ನ ಈ ಸಭೆಯಿಂದ ದೂರ ಇಟ್ಟು ಸಭೆ ನಡೆಸುವಂತಹ ನಿರ್ಧಾರಕ್ಕೆ ಪ್ರತಿಭಟನಾಕಾರರು ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ಅನಂತ್ ಸುಬ್ರಾವ್ ಅವ್ರ ಜೊತೆಗೆ ಕೋಡಿಹಳ್ಳಿ ಅವ್ರನ್ನ ದೂರದಲ್ಲಿಟ್ಟು ಚರ್ಚೆ ಮಾಡಿದ್ದಕ್ಕೆ ಪ್ರತಿಭಟನಾಕಾರರು ಟೀಕಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಸಭೆ ಏನಿದೆ, ಸಚಿವರ ಜೊತೆಗಿನ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಈತ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಗೌರವಾಧ್ಯಕ್ಷ, ಸಾರಿಗೆ ನೌಕರರ ಹೋರಾಟ ಸಂಘದ ಗೌರವಾಧ್ಯಕ್ಷರನ್ನಾಗಿ ಏನು ನಿನ್ನೆ ದಿಢೀರಂತ ಆಯ್ಕೆ ಮಾಡಲಾಯಿತು ನೌಕರರಿಂದ. ಅದಾದ್ಮೇಲೆ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೂ ಕೂಡ ಒಂದು ರೀತಿಯ ಅಧಿಕಾರ ಸಿಗತ್ತೆ. ಆದ್ರೆ ಇಲ್ಲಿ ಸಚಿವರು ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಈ ಸಭೆಯಿಂದ ಹೊರಗಡೆ ಇಟ್ಟು ಸಭೆ ನಡೆಸುವಂತಹ ಪ್ಲಾನ್ ಹಾಕೊಂಡಿದ್ದಾರೆ. ಇದು ಇಲ್ಲಿ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಾಗಿ ಈ ಪರಿಸ್ಥಿತಿಯನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ? ಈಗಾಗಲೇ ಸರ್ಕಾರ ಮಾಧ್ಯಮ ಪ್ರಕಟಣೆಯಲ್ಲೂ ಕೂಡ ಹೇಳಿದೆ ಏನಂತಂದ್ರೆ, ಕೋಡಿಹಳ್ಳಿ ಚಂದ್ರಶೇಖರ್ ಜನರನ್ನ ಎತ್ತಿಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ, ಆಗಿರುವಂತಹ ನಷ್ಟಕ್ಕೆ ಅವರೇ ಹೊಣೆ ಆಗ್ತಾರೆ ಅನ್ನುವಂತಹ ರೀತಿಯಲ್ಲಿ. ಹೀಗಾಗಿ ಇಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಅಸಮಾಧಾನ ಇರೋದು ಬಹಳ ಸ್ಪಷ್ಟ. ಆದ್ರೆ ಇತ್ತ ನೌಕರರ ಸಂಘ, ಹೋರಾಟ ನೌಕರರ ಸಂಘ ಏನ್ ಮಾಡ್ತಿದೆ ಅಂತಂದ್ರೆ, ಅವ್ರನ್ನ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಸಾರಿಗೆ ನೌಕರರ ಸಂಘ ಏನು ಕರೆ ಕೊಟ್ಟಿದೆ ಮುಷ್ಕರಕ್ಕೆ, ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಈಗ ಎಲ್ಲರ ಗಮನ ಇರೋದು ಇವತ್ತು ನಡೆಯುವಂತಹ ಸಭೆಗೆ ಸಂಬಂಧಪಟ್ಟಂತೆ. ಸೊ ಏನ್ ನಿರೀಕ್ಷೆ ಇದೆ ಸಭೆಯಲ್ಲಿ? ಸುಕನ್ಯಾ, ಇವತ್ತು ಬಹುನಿರೀಕ್ಷಿತ ಸಾರಿಗೆ ಮುಖಂಡರ ಜೊತೆಗೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಿರುವಂತಹ ಸಚಿವರು ಪ್ರಮುಖವಾಗಿ ಎಲ್ಲ ಎಐಟಿಸಿ ಇರಬಹುದು, ಸಾರಿಗೆ ನೌಕರರ ಏನು ರಿಜಿಸ್ಟರ್ಡ್ ಸಂಘಟನೆಗಳಿದಾವೆ ಅವರ ಜೊತೆಗೆ ಪ್ರಮುಖವಾಗಿ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ಮತ್ತು 4 ನಿಗಮಗಳ ಎಂಡಿಗಳ ಜೊತೆ ಕೆಎಸ್ಆರ್ಟಿಸಿ ಎಂಡಿ ಇರಬಹುದು, ಬಿಎಂಟಿಸಿ ಎಂಡಿ ಇರಬಹುದು, ಈಶಾನ್ಯ ಕರ್ನಾಟಕ ಸಾರಿಗೆ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಎಂಡಿಗಳ ಜೊತೆಗೆ ಪ್ರಮುಖವಾಗಿ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಾರೆ. ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟರ ಮಟ್ಟಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಪ್ರಮುಖವಾದಂತಹ ವಿಚಾರ, ಮತ್ತು ಅಕಸ್ಮಾತ್
ನೌಕರರ ಮುಷ್ಕರ ಹಾಗೆ ಮುಂದುವರಿತು ಅನ್ನೋದಾಗಿದ್ರೆ, ಸರ್ಕಾರದ ನಿಲುವಿಗೆ ನೌಕರರು ಸಮ್ಮತಿಯನ್ನ ಸೂಚಿಸದೆ ಹೋದ್ರೆ ಮುಂದೆ ಯಾವ ಪರ್ಯಾಯ ಮಾರ್ಗಗಳನ್ನ ಅನುಸರಿಸಬಹುದು ಅನ್ನೋ ಬಗ್ಗೆಯೂ ಕೂಡ ಇವತ್ತು ಬಹುತೇಕ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸರ್ಕಾರ ಖಾಸಗಿ ಬಸ್ಗಳನ್ನ ರಸ್ತೆಗೆ ಇಳಿಸುವ ಮೂಲಕ ಸರ್ಕಾರಿ ಸಾರಿಗೆ ನೌಕರರ ಪ್ರತಿಭಟನೆಗೆ ಸಡ್ಡನ್ನ ಹೊಡೆಯೋದಕ್ಕೂ ಕೂಡ ಸಜ್ಜಾಗಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಅದು ಇನ್ನೂ ಕೂಡ ಯಶಸ್ವಿಯಾಗಿಲ್ಲ. ಖಾಸಗಿ ಬಸ್ಗಳ ಮಾಲೀಕರು ಕೂಡ ಸರ್ಕಾರಕ್ಕೆ ಯಾವ ರೀತಿ ಕೈ ಜೋಡಿಸುವಂತ ಸಾಧ್ಯತೆ ಇದೆ, ಆ ಒಂದು ಖಾಸಗಿ ಬಸ್ಗಳನ್ನ ರಸ್ತೆಗೆ ಇಳಿಸಿದ್ರೆ ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲಿ ಮುಂಬರುವಂತಹ ಸಮಸ್ಯೆಗಳನ್ನ, ಜಟಿಲಗೊಳ್ಳುವಂತಹ ಸಮಸ್ಯೆಗಳನ್ನ ಬಗೆಹರಿಸಬಹುದು ಅನ್ನುವಂತ ಬಗ್ಗೆಯೂ ಕೂಡ ಇವತ್ತಿನ ಸಚಿವ ಸೌದಿ ಅವರ ಸಭೆಯಲ್ಲಿ ಬಹುತೇಕ ಚರ್ಚೆ ಆಗ್ಲಿಕ್ಕಿದೆ. ಇದರ ಜೊತೆಗೆ ರಿಜಿಸ್ಟರ್ಡ್ ಸಂಘಟನೆಗಳ ನೌಕರರು ಮತ್ತು ಮುಖಂಡರು ಏನು ಅಭಿಪ್ರಾಯಗಳನ್ನ, ಬೇಡಿಕೆಗಳನ್ನ ಇಡ್ತಾರೆ ಅದನ್ನ ಎಷ್ಟರ ಮಟ್ಟಿಗೆ ಬಗೆಹರಿಸಬಹುದು ಅನ್ನೋ ಬಗ್ಗೆಯೂ ಕೂಡ ಇವತ್ತು ಸೌದಿ ಅವರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಸಮಸ್ಯೆ ಮತ್ತಷ್ಟು ಜಟಿಲ ಆಗ್ತಾ ಹೋಗ್ತಿರೋದ್ರಿಂದಾಗಿ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಕೈ ಬಿಡದೆ ಹೋದ್ರೆ, ಆ ಮುಷ್ಕರ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋದ್ರೆ ನಾಳೆಯಿಂದ ಮತ್ತಷ್ಟು ಸಮಸ್ಯೆ ಜಟಿಲವಾಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರಬಹುದು, ಬೇರೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಬಗ್ಗೆಯೂ ಕೂಡ ಇವತ್ತು ಸಾರಿಗೆ ಸಚಿವರ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಅದಾದ ಬಳಿಕವಷ್ಟೇ ಯಾವ ಮುಖಂಡರನ್ನ ಸಭೆಗೆ ಕರಿಬೇಕು, ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಮುಖಂಡರನ್ನ ಸಭೆಗೆ ಕರಿಬೇಕಾ, ಅವ್ರ ಜೊತೆ ಚರ್ಚೆ ಮಾಡ್ಬೇಕಾ ಅನ್ನುವ ಬಗ್ಗೆಯೂ ಕೂಡ ಬಹುತೇಕ ಇವತ್ತು ಅಂತಿಮ ಆಗುವಂತ ಸಾಧ್ಯತೆ ಇದೆ. ಇವತ್ತೇ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಮಾತ್ರ, ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಒಂದು ಇತ್ಯರ್ಥ ಆದ್ರೆ ಮಾತ್ರ ರಾಜ್ಯದ ಬಹುದೊಡ್ಡ ಸಮಸ್ಯೆ ಪರ್ಯಾಯವಾಗಲಿದೆ. ಇಲ್ಲದೆ ಹೋದ್ರೆ ನಾಳೆಯಿಂದ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುವಂತದ್ದು ಕಟ್ಟಿಟ್ಟ ಬುತ್ತಿ. ಈ ಕಾರಣಕ್ಕೋಸ್ಕರವೇ ಇವತ್ತು ಬೆಳಗ್ಗೆ ನಡೀತಾ ಇರುವಂತಹ ಸಾರಿಗೆ ಸಚಿವರ ಸಭೆ ಸಾಕಷ್ಟು ಮಹತ್ವವನ್ನು ಮತ್ತು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಸುಕನ್ಯಾ. ಓಕೆ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆ ಇವತ್ತಿನಿಂದ ಮತ್ತೊಂದು ರೀತಿಯ ಬೆಳವಣಿಗೆ ಆಗಬಹುದು ಸಭೆಯ ನಂತರ. ಅಂದ್ರೆ ಒಂದು ಈ ಸಮಸ್ಯೆ ಬಗೆಹರಿದು ಎಲ್ಲವೂ ಕೂಡ ಶಾಂತ ಆಗಬಹುದು, ಇಲ್ಲ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ನೌಕರರನ್ನಾಗಿ ಮಾಡುವಂತೆ ಇಟ್ಟಿರುವಂತಹ ಬೇಡಿಕೆ ಈಡೇರಿಕೆ ಅಸಾಧ್ಯ. ನಿನ್ನೆ ಕೂಡ ಸಚಿವ ಲಕ್ಷ್ಮಣ ಸವದಿ ಮಾತನ್ನ ಹೇಳಿದ್ರು. ಉಳಿದಂತೆ ಸಾರಿಗೆ ನೌಕರರ ಎಲ್ಲಾ ಬೇಡಿಕೆ ಈಡೇರಿಸೋದಕ್ಕೆ ಸರ್ಕಾರ ಸಿದ್ಧ. ಆದ್ರೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡೋದಕ್ಕೆ ಕಷ್ಟ ಆಗತ್ತೆ. ಕೊರೋನಾದಿಂದ ಮೃತಪಟ್ಟ ಸಾರಿಗೆ ನೌಕರರಿಗೆ 30 ಲಕ್ಷ ಪರಿಹಾರದ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬಹುದು. ಆದ್ರೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡೋದು ಸಾಧ್ಯ ಇಲ್ಲ. ಎರಡು ಬೇಡಿಕೆಗಳು ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಅವರ ಬೇಡಿಕೆ ಇದ್ದಿದ್ದು ಎರಡು. ಒಂದು, ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣನೆ ಮಾಡಬೇಕು ಅನ್ನುವಂತಹ ವಿಚಾರ, ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ನಮ್ಮನ್ನ ಅನ್ನುವಂಥದ್ದು ಒಂದು ಬೇಡಿಕೆ. ಎರಡನೇ ಬೇಡಿಕೆ, ಕೊರೋನಾದಿಂದ ಮೃತಪಟ್ಟವರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಬೇಕು ಅನ್ನುವಂತಹ ವಿಚಾರವಾಗಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತೀವಿ ನಮ್ಮ ಪ್ರತಿನಿಧಿ ಪ್ರಸನ್ನ ಅವರಿಂದ. ಅದಕ್ಕೂ ಮುಂಚೆ 30 ಲಕ್ಷ ಪರಿಹಾರ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೊರೋನಾದಿಂದ ಮೃತಪಟ್ಟವರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಬಹುತೇಕ ಈ ಬೇಡಿಕೆ ಓಕೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಏನಿದೆ, ಸರ್ಕಾರಿ ನೌಕರರನ್ನಾಗಿ ಮಾಡುವಂತಹ ಬೇಡಿಕೆ, ಅದು ಮಾತ್ರ ಈಡೇರೋದು ಬಹಳ ಕಷ್ಟ. ಯಾಕಂದ್ರೆ ಸರ್ಕಾರ ಈಗಾಗಲೇ ಓಪನ್ ಆಗಿ ಹೇಳಿದೆ. ನಿನ್ನೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಕೂಡ ಹೇಳಿದ್ರು ಏನಂದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವಾಗಿ. ಎಸ್ ಪ್ರಸನ್ನ, ಇಲ್ಲಿ ಒಂದು ಕಡೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಹೊರಟಿರುವಂತಹ ಉದ್ದೇಶ ಪ್ರಮುಖವಾಗಿ ಎರಡು. ಒಂದು, ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋದು. ಇನ್ನೊಂದು, ಕೊರೋನಾದಿಂದ ಮೃತಪಟ್ಟವರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನುವಂಥದ್ದು. ಇಲ್ಲಿ ಮೊದಲ ಬೇಡಿಕೆ ಸಾಧ್ಯನೇ ಇಲ್ಲ ಅಂತ ನಿನ್ನೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಇವತ್ತಿನ ಸಭೆಯಲ್ಲಿ ಯಾವ ರೀತಿ ಆಗುತ್ತೆ ಮನವೊಲಿಕೆ ಕಾರ್ಯ? ಹೌದು ಸುಕನ್ಯಾ, ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಪ್ರಮುಖ ವಿಚಾರವೇ ತಮ್ಮನ್ನ ಕೇವಲ ನಿಗಮದ ನೌಕರರನ್ನಾಗಿ ಅಲ್ಲ, ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನ ಇಟ್ಕೊಂಡೆ ಈಗ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಈಗ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಮತ್ತು ಮುಷ್ಕರಕ್ಕೆ ಕರೆಗೊಟ್ಟಿರುವಂತಹ ನೌಕರರು ಕೂಡ ಸರ್ಕಾರಿ ನೌಕರರಾಗಿ ಆಗುವಂತಹ ಒಂದು ಒಕ್ಕೂಟ ರಚನೆಯನ್ನೇ ಮಾಡ್ಕೊಂಡಿದ್ದಾರೆ. ಆದ್ರೆ ಸದ್ಯ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಮತ್ತು ಇವತ್ತಿನ ಸಭೆಯಲ್ಲೂ ಕೂಡ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮನವರಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು,
ಯಾವುದೇ ಕಾರಣಕ್ಕೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ, ಸದ್ಯದ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಕ್ಷಣಕ್ಕೆ ಸರ್ಕಾರಿ ನೌಕರನಾಗಿ ಪರಿಗಣಿಸೋದು ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ನಿನ್ನೆಯೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇದೇ ಮಾತನ್ನ ಇವತ್ತಿನ ಸಭೆಯಲ್ಲೂ ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಸಾರಿಗೆ ಸಚಿವರು ಮಾಡ್ಲಿಕ್ಕಿದ್ದಾರೆ. ಅದನ್ನು ಹೊರತುಪಡಿಸಿದರಂತೆ ಬೇರೆ ಏನೆಲ್ಲ ಬೇಡಿಕೆಗಳನ್ನ ಸಾರಿಗೆ ನೌಕರರ ಮುಖಂಡರು ಮತ್ತು ಸಂಘಟನೆಗಳ ಮುಖಂಡರು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿದ್ರು, ಅದನ್ನ ಈಡೇರಿಸೋದಕ್ಕೆ ಮಾತ್ರ ಸರ್ಕಾರ ಒಂದಷ್ಟು ಹೆಜ್ಜೆಯನ್ನ ಮುಂದಿಡಬಹುದು ಅನ್ನುವಂಥದ್ದು. ಈಗ ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾರಿಗೆ ನೌಕರರು ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸ ಮಾಡಿದ್ದಾರೆ. ಅಂತ ನೌಕರರು ಕೋವಿಡ್ ನಿಂದಾಗಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ 30 ಲಕ್ಷವನ್ನ ಕೊಡುವಂತ ಒಂದು ಬೇಡಿಕೆಯನ್ನ ಈಡೇರಿಸುವ ಬಗ್ಗೆ ಸರ್ಕಾರ ಒಂದಷ್ಟು ಮನಸ್ಸನ್ನ ಮಾಡ್ತಾ ಇದೆ. ಜೊತೆಗೆ ಹಿರಿಯ ಅಧಿಕಾರಿಗಳಿಂದ ನಾವು ಕಿರುಕುಳವನ್ನ ಅನುಭವಿಸ್ತಾ ಇದೀವಿ, ಆ ಹಿರಿಯ ಅಧಿಕಾರಿಗಳಿಂದ ಆಗ್ತಾ ಇರುವಂತಹ ಕಿರುಕುಳವನ್ನ ತಡೆಗಟ್ಟಬೇಕು ಅನ್ನುವಂತ ಮಾತನ್ನು ಕೂಡ ಸಾರಿಗೆ ನೌಕರರು ಮುಂದಿಟ್ಟಿದ್ದಾರೆ. ಅದನ್ನ ಈಡೇರಿಸ್ತೀವಿ, ಯಾವುದೇ ಕಾರಣಕ್ಕೂ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಕಿರುಕುಳ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಸಾರಿಗೆ ಸಚಿವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಈ ಕಾರಣಕ್ಕೋಸ್ಕರವೇ ಇವತ್ತಿನ ಸಭೆಯಲ್ಲಿ ಬಹುತೇಕ ಉಳಿದಂತ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಆಗುತ್ತೆ. ಮತ್ತು ಯಾವ ರೀತಿ 4 ಸಾರಿಗೆ ನಿಗಮಗಳು ಹೇಗೆ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾವೆ, ಕೊರೋನಾ ಬರೋದಕ್ಕಿಂತ ಪೂರ್ವದಲ್ಲಿ ಇದ್ದಂತ ಪರಿಸ್ಥಿತಿಯ ಬೇರೆ, ಕೊರೋನಾ ಬಂದ ಮೇಲೆ BMTC ಇರಬಹುದು, KSRTC ಇರಬಹುದು, ಈಶಾನ್ಯ ಸಾರಿಗೆ ಇರಬಹುದು, ವಾಯುವ್ಯ ಸಾರಿಗೆ ಇರಬಹುದು, ಅದೆಲ್ಲದಕ್ಕೂ ಕೂಡ ಸಂಪೂರ್ಣವಾದಂತ ನಷ್ಟ ಬಿದ್ದಿದೆ. ಒಂದು ಡೀಸೆಲ್ ಖರ್ಚು ಕೂಡ ಹುಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ನೌಕರರನ್ನ ದಿಢೀರಂತ ಸರ್ಕಾರಿ ನೌಕರನ್ನಾಗಿ ಮಾಡೋದ್ರಿಂದ ಸರ್ಕಾರಕ್ಕೆ ಅದನ್ನ ಹೊರೆಯುವಂತ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ಮತ್ತು ಆ ಪರಿಸ್ಥಿತಿಯನ್ನ ಇವತ್ತು ಸಾರಿಗೆ ಮುಖಂಡರಿಗೆ ಮನವರಿಕೆ ಮಾಡಿಕೊಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಆ ಬಳಿಕವಷ್ಟೇ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸರ್ಕಾರಿ ನೌಕರನಾಗಿ ಪರಿಗಣಿಸಬೇಕು ಅನ್ನುವಂತ ಏಕೈಕ ಬೇಡಿಕೆ ಸದ್ಯದ ಮಟ್ಟಿಗೆ ಈಡೇರುವಂತ ಲಕ್ಷಣವಂತೂ ಕಾಣ್ತಾ ಇಲ್ಲ. ಆದ್ರೆ ಅದೇ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡೇ ಮುಷ್ಕರವನ್ನ ನಡೆಸ್ತಿರೋದ್ರಿಂದಾಗಿ ನೌಕರರು ಒಂದು ಹೆಜ್ಜೆ ಮುಂದೆ ಬರಬೇಕಾಗುತ್ತೆ, ಸರ್ಕಾರವೂ ಒಂದು ಹೆಜ್ಜೆ ಮುಂದೆ ಬರಬೇಕಾಗುತ್ತೆ. ಅದರ ನಡುವಿನ ಏನು ಸಮಸ್ಯೆ ಪರಿಹರಿಸುವಂತ ಮಾರ್ಗಗಳಿದಾವೆ ಅದರ ಮೇಲೆ ಪರಿಹಾರವನ್ನ ಕಂಡುಕೊಂಡ್ರೆ ಮಾತ್ರ ಇವತ್ತಿನ ಸಭೆ ಯಶಸ್ವಿಯಾಗುತ್ತೆ. ಇಲ್ಲದೆ ಹೋದ್ರೆ ಅದೇ ಪಟ್ಟಣ ಸಾರಿಗೆ ನೌಕರರು ಮುಂದುವರಿಸಿದ್ರೆ ಸಮಸ್ಯೆ ಸದ್ಯಕ್ಕಂತೂ ಬಗೆಹರಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸುಕನ್ಯಾ, ಅಂದ್ರೆ ಪ್ರಸನ್ನ, ಇಲ್ಲಿ ಸ್ಪಷ್ಟವಾಗಿ ಗಮನಿಸಿದ್ರೆ ಸರ್ಕಾರ ಯಾವ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿದೆ ಅಂದ್ರೆ ಒಂದು ರೀತಿಯಲ್ಲಿ ಈಗ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಅನ್ನುವಂತಹ ಇಂಡೈರೆಕ್ಟ್ ವೇನಲ್ಲಿ ಹ್ಯಾಂಡಲ್ ಮಾಡುವಂತಹ ನಿಭಾಯಿಸುವಂತಹ ವಿಚಾರವನ್ನ ನೋಡ್ತಾ ಇದೆ ಸರ್ಕಾರ. ಅಂದ್ರೆ ಸಾರಿಗೆ ನೌಕರರು ತಮ್ಮ ಮುಷ್ಕರದಿಂದ ಹಿಂದೆ ಸರಿಯಲಿ, ಇಲ್ಲ ಅಂದ್ರೆ ತಮ್ಮ ಕೆಲಸಕ್ಕೆ ಕೂತು ಬರಬಹುದು ಅನ್ನುವಂತಹ ಒಂದು ಆತಂಕ ಸೃಷ್ಟಿ ಮಾಡುವಂತಹ ಪ್ರಯತ್ನ ಒಂದು. ಇನ್ನೊಂದು, ಇಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಈ ಒಂದು ಮೀಟಿಂಗ್ ನಿಂದ ಹೊರಗಡೆ ಇಟ್ಟು ಅಂದ್ರೆ ಇಲ್ಲಿ ಮತ್ತೆ ಒಡೆದು ಆಳುವಂತಹ ನೀತಿ ಎಲ್ಲಾದ್ರೂ ವರ್ಕ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆಯಾ ಸರ್ಕಾರದ ಕಡೆಯಿಂದ? ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಷ್ಕರ ಅಂತ ಹೊರಟ್ರೆ ಸರ್ಕಾರಕ್ಕೂ ಕಷ್ಟ ಆಗುತ್ತೆ, ಜನರು ಕಷ್ಟ ಆಗುತ್ತೆ. ಹೀಗಾಗಿ ಪರ್ಯಾಯ ಮಾರ್ಗ ಅಂತ ಬಂದಾಗ ಇದು ಸರ್ಕಾರದ ಆಯ್ಕೆ ಇರಬಹುದಾ? ಖಂಡಿತ ಸುಕನ್ಯಾ, ಇವತ್ತು ಸಭೆಗೆ ಆಹ್ವಾನ ಮಾಡಿರೋರನ್ನ ಯಾರು ಅಂತ ಗಮನಿಸಿದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾರು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ, ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ ಅಂತ ಯಾವ ನೌಕರ ಮುಖಂಡರನ್ನು ಕೂಡ ಇವತ್ತಿನ ಸಭೆಗೆ ಆಹ್ವಾನಿಸಿಲ್ಲ. ಅದರ ಬದಲಾಗಿ ರಿಜಿಸ್ಟರ್ಡ್ ಬಾಡಿಗಳು ಯಾವ್ದಿದಾವೆ, ಸಾರಿಗೆ ನೌಕರರ ನೋಂದಾಯಿತ ಸಂಘಟನೆಗಳು ಯಾರಿದಾವೆ ಅಂತವ್ರನ್ನ ಮಾತ್ರ ಇವತ್ತಿನ ಸಭೆಗೆ ಆಹ್ವಾನಿಸಿದ್ದಾರೆ ಮತ್ತು ಅಂತವರ ಜೊತೆ ಮಾತ್ರ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಅವರ ಜೊತೆಗೆ ಗುರುತಿಸಿಕೊಂಡಿರುವಂತಹ ಮುಖಂಡರು ಕೆಲಸ ಮಾಡೋದಕ್ಕೆ, ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಸಿದ್ಧರಿದ್ದಾರೆ ಮತ್ತು ಅವ್ರನ್ನ ಬಳಸಿಕೊಂಡು ಖಾಸಗಿ ಬಸ್ಗಳನ್ನ ರಸ್ತೆಗೆ ಇಳಿಸುವ ಮೂಲಕ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ, ಪರಿಹಾರ ಸೂತ್ರವನ್ನು ಕಂಡುಕೊಳ್ಳೋದಕ್ಕೆ ಹೆಚ್ಚು ಸರ್ಕಾರ ಮನಸ್ಸನ್ನ ಮಾಡ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಸಂಪೂರ್ಣವಾಗಿ ಸಭೆಯಿಂದ ಹೊರಗಿಡಬೇಕು ಅನ್ನೋ ಬಗ್ಗೆ ಬಹುತೇಕ ಸಚಿವರು ಮತ್ತು ಸರ್ಕಾರವು ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ಸಂಘಟನೆಯಿಂದ ಮುಂದೆ ಬಂದಂತವರು ಮತ್ತು ರೈತರಾಗಿಯೇ ಆ ಒಂದು ಹೋರಾಟಗಳ ಮೂಲಕವೇ ಗುರುತಿಸಿಕೊಂಡಂತವರು. ರೈತ ಸಂಘಟನೆಯ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೂ ಸಾರಿಗೆ ನೌಕರರಿಗೂ ಏನು ಸಂಬಂಧ ಅನ್ನುವಂತ ಪ್ರಶ್ನೆಯನ್ನೇ ಇದೀಗ ಸರ್ಕಾರ ಮುಂದಿಡ್ತಾ ಇದೆ. ಮತ್ತು ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಕೂಡ ನಾನು ಮಾತಾಡದಿದ್ರೆ ನನ್ನ ಇಲಾಖೆಯ ಮತ್ತು ನನ್ನ ನೌಕರರ ಜೊತೆ ಮಾತಾಡ್ತೇನೆ, ನನ್ನ ನಿಗಮದ ನೌಕರರ ಮುಖಂಡರ ಜೊತೆ ಮಾತಾಡ್ತೇನೆ, ಯಾರೋ ಬೇರೆಯವರು ಬಂದು ಮಾತನಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ದೂರವಿಟ್ಟೆ ಬಹುತೇಕ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ.